ಮುಡಾ ಹಗರಣಕ್ಕೆ ಏಕಾಏಕಿ ರೋಚಕ ಟ್ವಿಸ್ಟ್ ಪಡೆದುಕೊಂಡಿದೆ. ಸಿಎಂ ಪತ್ನಿಯಿಂದ 14 ಸೈಟ್ಗಳು ಮೂಡಾಗೆ ವಾಪಸ್ ಆಗಿದೆ. ಮುಡಾ ಹಗರಣಕ್ಕೆ ರೋಚಕ ತಿರುವಿದು. ಸಿಎಂ ಪತ್ನಿಯಿಂದ 14 ಸೈಟ್ಗಳನ್ನ ಮೂಡಾಗೆ ವಾಪಸ್ ಕೊಡಲಾಗಿದೆ. ಪರಿಹಾರವಾಗಿ ನೀಡಲಾದಂತಹ ಸೈಟ್ಗಳು ಮೂಡಾಗೆ ವಾಪಸ್. ಸಂಚಲನ ಸೃಷ್ಟಿಸಿದ ಸಿಎಂ ಸಿದ್ದರಾಮಯ್ಯ ಪತ್ನಿಯ ಪತ್ರ. ಮುಡಾ ಆಯುಕ್ತರಿಗೆ ಸಿಎಂ ಪತ್ನಿ ಪಾರ್ವತಿ ಪತ್ರವನ್ನು ಬರೆದಿದ್ದಾರೆ. ನಾನು ಪರಿಹಾರದ ನಿವೇಶನಗಳನ್ನ ಹಸ್ತಾಂತರಿಸ್ತಾ ಇದ್ದೇನೆ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ಅಗತ್ಯ ಕ್ರಮಗಳನ್ನ ಕೈಗೊಳ್ಳಿ ಅಂತ ಪತ್ರವನ್ನು ಬರೆದಿದ್ದಾರೆ. ವಿಜಯನಗರದ 3ನೇ ಮತ್ತು 4ನೇ ಹಂತದಲ್ಲಿ ಹಂಚಿದಂತಹ ಸೈಟ್ಗಳದು. 3 ಎಕರೆ 16 ಗುಂಟೆ ಜಮೀನಿಗೆ ಬದಲಿಯಾಗಿ ನೀಡಿದಂತಹ 14 ಸೈಟ್ಗಳನ್ನ ವಾಪಸ್ ಕೊಟ್ಟಿದ್ದಾರೆ. ಭಾವನಾತ್ಮಕವಾಗಿ ಪತ್ರವನ್ನ ಬರೆದಿದ್ದಾರೆ ಸಿಎಂ ಪತ್ನಿ ಪಾರ್ವತಿ. ನನ್ನ ಪತಿಯಾಗಿರುವಂತಹ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ 40 ವರ್ಷದ ಸುದೀರ್ಘ ರಾಜಕಾರಣದಲ್ಲಿ ಯಾವುದೇ ಸಣ್ಣ ಕಳಂಕ ಕೂಡ ಇರಲಿಲ್ಲ. ಆದರೆ ಈ ರೀತಿಯಾಗಿ ಕಳಂಕ ಬಂದಿರೋದ್ರಿಂದಾಗಿ ನನಗೂ ಕೂಡ ತುಂಬಾನೇ ನೋವಾಗ್ತಾ ಇದೆ ಅಂತ ಹೇಳಿದ್ದಾರೆ. ಆ ಪತ್ರದಲ್ಲಿ ಉಲ್ಲೇಖ ಕೂಡ ಮಾಡಿದ್ದಾರೆ. ಪತಿಗೆ ಕಳಂಕ ಬರಬಾರದು ಅಂತ ಈಗ ಸೈಟ್ ಅನ್ನ ವಾಪಸ್ ಕೊಡ್ತಾ ಇರೋದಾಗಿ ಅವರು ಉಲ್ಲೇಖ ಕೂಡ ಮಾಡಿದ್ದಾರೆ. ನಾನು ಸಂಪತ್ತನ್ನ ಬಯಸಿಲ್ಲ, ಈ ಸೈಟ್ಗಳು ಇದೆಲ್ಲವೂ ಕೂಡ ತೃಣಕ್ಕೆ ಸಮ ಅನ್ನೋ ಮಾತನ್ನ ಕೂಡ ಅವರ ಪತ್ನಿ ಹೇಳಿದ್ದಾರೆ.